ಮಂದಿರವನ್ನು ಕೆಡವಿದ್ರೆ ಧರ್ಮಕ್ಕೆ ಆಘಾತ ಆಗುತ್ತೆ. ಮಂದಿರವನ್ನು ಪೂಜಿಸ್ತಾ ಇದ್ದ ಭಕ್ತಾದಿಗಳಲ್ಲಿದ್ದ ಧರ್ಮ ಶ್ರದ್ಧೆಯಿಂದ ಅವರನ್ನು ಆಚೆ ತರ್ಬೋದು. ಈ ರೀತಿಯ ಮನಸ್ಥಿತಿ ಕೇವಲ ಮೊಘಲರ ಸಂದರ್ಭದಲ್ಲಿ ಮಾತ್ರ ಇದ್ದದ್ದು. ಈಗಲೂ ಆ ರೀತಿಯ ಕಾಣದ ಕೈಗಳು ಕೆಲಸ ಮಾಡ್ತಿದೆಯೋ ಸಮಾಜದಲ್ಲಿ ಅಂತ ಹೇಳಿ? ಅವಶ್ಯವಾಗಿ. ಈಗ ತಾನೇ ನೀವು ಹೇಳ್ತಾ ಇರುವಂತೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ, ಕಾಣುವ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ, ಕಾಣುವ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಒಂದು ಸಮಾಜದ ಮಂದಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಟಿ ವಿ ಮಾಧ್ಯಮದಲ್ಲೂ ಕೂಡ ಆ ಮಾತುಗಳನ್ನು ಆಡಲಿಕ್ಕೆ ಅವರಿಗೆ ಯಾವ ಹಿಂಜರಿಕೆಯೂ ಇಲ್ಲ, ಹೇಸಿಗೆಯೂ ಇಲ್ಲ. ಮೋದಿ ಇರುವಷ್ಟು ಕಾಲ ಮಂದಿರ, ಯೋಗಿ ಇರುವಷ್ಟು ಕಾಲ ಮಂದಿರ. ಅವರ ಸರ್ಕಾರ ಹೋಗಲಿ, ನಮ್ಮ ಸರ್ಕಾರ ಬರಲಿ, ಆ ಮಂದಿರವನ್ನು ಕಿತ್ತೊಗೆಯುತ್ತೇವೆ ಅನ್ನುವ ಮಾತನ್ನು ನಾವು ಇವತ್ತು ನಾಳೆ ಕೂಡ ನಿನ್ನೆ ಕೂಡ ಕೇಳ್ತಾ ಇದ್ದೇವೆ. ಯಾರೋ ಹುಡುಗರು ಅಂದರು, ಯಾರೋ ವೃದ್ಧರು ಅಂದರು ಅಂತ ನಾವು ಸುಮ್ಮನೆ ಕುಳಿತುಕೊಳ್ಳೋ ಹಾಗಿಲ್ಲ. ಯಾಕೆಂತಂದರೆ ಯಾರೋ ಕಿಡಿಗಳಿರೋ ಮಾತು ಹೌದಾದದ್ದಾಗಿದ್ದರೆ ಆ ಸಮಾಜದಲ್ಲಿ ತಿಳುವಳಿಕೆಯುಳ್ಳವರು ಕೂಡ ಇರಬೇಕಿತ್ತು. ಅವರು ಈ ಮಾತನ್ನು ಖಂಡಿಸಬೇಕಾಗಿತ್ತು, ಸಮಾಜದ ಸಾಮರಸ್ಯವನ್ನು ಕಾಪಾಡಬೇಕಾಗಿತ್ತು. ಯಾಕೆಂತಂದರೆ ಇದು ಯಾವುದೋ ಒಂದು ವರ್ಗದ ಮಂದಿ ಸೇರಿಕೊಂಡು ಮಾಡೋ ಕೆಲಸ ಅಲ್ಲ. ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ನಿರ್ದೇಶನದ ಮೇರೆಗೆ ಈ ಕಾರ್ಯ ಆಗ್ತಾ ಇದೆ. ಅಂತಹ ಕಾರ್ಯವನ್ನು ಕೂಡ ನಾವು ವಿರೋಧಿಸ್ತೇವೆ, ಅದನ್ನು ಕಿತ್ತೊಗೆಯುತ್ತೇವೆ ಅನ್ನುವಂತಹದ್ದು ಬಹಿರಂಗವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತಂದರೆ ನಮಗೆ ಆವಾಗ ಸಂದೇಹ ಬರೋದು, ಏನು ಆ ಸಮಾಜದಲ್ಲಿ ತಿಳುವಳಿಕೆ ಉಳ್ಳಂತಹ ಮಂದಿ ಯಾರೂ ಇಲ್ವೇ? ಹಾಗಾದರೆ ಅವರ ಅಭಿಪ್ರಾಯ ಕೂಡ ಇದೆಯೇ? ಇಲ್ಲಂತಾದರೆ ಆ ಮಕ್ಕಳಿಗೂ ತಿಳಿ ಹೇಳಬೇಕಾಗಿತ್ತು, ಯಾರ ಅಭಿಪ್ರಾಯಗಳಿಗೆ ತಿಳಿ ಹೇಳಬೇಕಾಗಿತ್ತು. ಇದು ಕಾಣದ ಕೈಗಳು. ಇನ್ನೊಂದೆಡೆ ಕಾಣುವ ಕೈಗಳು. ಇವತ್ತು ಅನೇಕ ಪಕ್ಷಗಳು ಎಲ್ಲ ನೋಡ್ತಾ ಇದ್ದೀರಿ, ಅನೇಕ ಪಕ್ಷಗಳು ಅಲ್ಲ ಸಲ್ಲದ ಒಂದಲ್ಲ ಹಲವು ಕಾರಣಗಳನ್ನು ಎತ್ತಿಕೊಂಡು ಮಂದಿರದ ವಿರೋಧಿ ಮಾತುಗಳನ್ನು ಆಡ್ತಾ ಇರೋದು ನೋಡಿದರೆ ಇವರೆಲ್ಲ ಹಿಂದುತ್ವದ ವಿರೋಧಿಗಳು. ಈ ನೆಲದಲ್ಲಿ ಯಾವತ್ತೂ ಹಿಂದುತ್ವ ತಲೆ ಎತ್ತಬಾರದು, ಮಂದಿರ ತಲೆ ಎತ್ತಿ ನಿಲ್ಲಬಾರದು. ತಾವು ಸ್ವಾತಂತ್ರ್ಯ ದೊರೆತು 75 ವರ್ಷಗಳೇ ಸಂದು ಹೋದವು. ತಮಗೆ ವಿಪುಲವಾದ ಅವಕಾಶ ಇತ್ತು ಮಂದಿರ ನಿರ್ಮಾಣ ಮಾಡೋದಕ್ಕೆ, ಆವಾಗ ಮಾಡಿಲ್ಲ. ಇವತ್ತು ಯಾರೋ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಇಷ್ಟು ವಿರೋಧಿಸ್ತಾರೆ, ಕಟುವಾಗಿ ವಿರೋಧಿಸ್ತಾರೆ ಅಂತಂದರೆ ಇವರು ಹಾಗೆ. ಇವರು ಕಾಣುವ ಕೈಗಳು, ಬಹಿರಂಗವಾಗಿ ಕಾಣುವ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ ನಾವು ಹಿಂದೂ ಸಮಾಜ ಹಿಂದಿಂದಿಗಿಂತಲೂ ಕೂಡ ಇನ್ನು ಮುಂದೆಯೂ ಕೂಡ ಬಹಳ ಜಾಗೃತರಾಗಿರಬೇಕು, ಬಹಳ ಎಚ್ಚರಿಕೆಯಲ್ಲಿರಬೇಕು. ಅಂತಹವರನ್ನೆಲ್ಲ ಮುಂದಿನ ಚುನಾವಣೆ ಮಂದಿರವನ್ನಾಗಿ ಉಳಿಸಿಕೊಳ್ಬೇಕು ಅಂತಿದ್ದರೆ ಸರ್ಕಾರದ ಸಹಾಯವೂ ಬೇಕು. ಹಾಗಾಗಿ ಕೇವಲ ಮಂದಿಯಿಂದ ಆಗುವುದಿಲ್ಲ, ಸರ್ಕಾರವೂ ಬೇಕು. ಹಾಗಾಗಿ ಮಂದಿರವನ್ನು ಉಳಿಸಿಕೊಳ್ಳುವ ಸರ್ಕಾರವನ್ನು ಪುನಃ ಹುಟ್ಟುಹಾಕುವ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಎಲ್ಲರೂ ಈ ವಿಷಯದಲ್ಲಿ ತುಂಬ ಆಲೋಚಿಸಬೇಕು, ಎಚ್ಚರ ವಹಿಸಬೇಕು.